ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಚೈನ್ ರೂಲ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಚೈನ್ ರೂಲ್ ಅಂತಂದ್ರೆ ಯಾವ ಥರ ಇರುತ್ತೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಯಾವ ಥರ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇನ್ನೊಂದು ಡಿಫರೆನ್ಷಿಯೇಷನ್ ಅಲ್ಲಿ ಮತ್ತೊಂದು ಟಾಪಿಕ್ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಿಮಗೆ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿತ್ತು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅದರಲ್ಲಿ ಬರತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಗಳನ್ನ ಮತ್ತೆ ರಿಪೀಟ್ ಮಾಡ್ತೀವಿ, ಅದಕ್ಕೆ ಡೆರಿವೇಟಿವ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಈ ಕಾನ್ಸೆಪ್ಟ್ಸ್. ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಂದ್ರೆ ಏನು, ಅದು ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಟೋಟಲ್ ಆಗಿ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರುತ್ತೆ. ಆ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಫಸ್ಟ್ ಡೆರಿವೇಟಿವ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ನಾನು ಏನ್ ಮಾಡಿದೆ ಅಂತಂದ್ರೆ ಫಾರ್ಮುಲಾ ಬರ್ಸಿದೆ. ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಸಿದೆ. ಅದು ಯಾವ ತರ ಬಂತು ಅನ್ನೋದನ್ನ ಇವಾಗ ನೋಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಮುಂಚಿತವಾಗಿ ಏಕೆ ನಿಮಗೆ ಫಾರ್ಮುಲಾ ಬರ್ಸಿದೆ ಅಂತಂದ್ರೆ ಆ ಕಾನ್ಸೆಪ್ಟ್ಸ್ಗಳು ನಿಮಗೆ ಮುಂಚಿತವಾಗಿ ಗೊತ್ತಿರಲಿ ಅಂತ ಹೇಳಿ. ಇವಾಗ ಅದಕ್ಕೆ ಡೆರಿವೇಟಿವ್ ಯಾಕೆ ರೂಟ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಅಂತ ಇವಾಗ ನೋಡ್ತಾ ಇದ್ದೀವಿ. ಹಾಗಾಗಿ ಫಸ್ಟ್ ಇದರಲ್ಲಿ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಫಸ್ಟ್ ಒನ್ ಈ ತರ ಇದೆ. ಫೈಂಡ್ ದ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯೂಶುವಲಿ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾ ಇರ್ತಾರೆ, ಇದನ್ನು ಕೇಳಿದ್ರು ಕೂಡ ಕೇಳಬಹುದು. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಗೆ ಡೆರಿವೇಟಿವ್ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗೆ ಡೆರಿವೇಟಿವ್ ಬರೀಬೇಕು. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟಿದ್ರಲ್ಲ ಅದನ್ನ y ಅಂತ ತಗೋಣ. ಲೆಟ್ y ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್. ಲೆಟ್ y ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ತಗೊಂಡಿದ್ದಾರೆ. ಬೈ ದ ಡೆಫಿನೇಷನ್ ಆಫ್ ಇನ್ವರ್ಸ್ ಕಾನ್ಸೆಪ್ಟ್ ಇಲ್ಲಿ ಸೈನ್ ಇನ್ವರ್ಸ್ ಇದೆ. ಟೇಕ್ ಸೈನ್ ಇನ್ವರ್ಸ್ ಟು ದಿ ಅನದರ್ ಸೈಡ್. ಸೈನ್ ಇನ್ವರ್ಸ್ ಬಿಕಮ್ ಸೈನ್ ಆಗುತ್ತೆ. ಸೈನ್ ಇನ್ವರ್ಸ್ ಆಗಿರ್ತಕ್ಕಂಥದ್ದು ಅದೇನಾಗಿರುತ್ತೆ, ಸೈನ್ ಆಗುತ್ತೆ. ಅಂದ್ರೆ ರಿಸಲ್ಟ್ ಏನಾಯ್ತು, ಸೈನ್ ವೈ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡ್ತೀರಾ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯಾಕೆ ಅಂತಂದ್ರೆ ಅವರು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗೆ ಡೆರಿವೇಟಿವ್ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಸೈನ್ ವೈ ಇದೆ, ನಮ್ಗೆ ಸೈನ್ ಎಕ್ಸ್ ಗೆ ಡೆರಿವೇಟಿವ್ ಗೊತ್ತು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಗೆ ವೈ ಇರೋದ್ರಿಂದ ಎಕ್ಸ್ ಬದಲು ಬೇರೆ ಯಾವ ರಿಸಲ್ಟ್ ಇದ್ರೂ ಕೂಡ ಅದನ್ನ ಏನಂತ ಕನ್ಸಿಡರ್ ಮಾಡಬೇಕು, ನೀವು ಡಬ್ಬಾ ಅಂತ ತಗೋಬೇಕು. ಸೈನ್ ಎಕ್ಸ್ ಇದ್ರೆ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಅಂತ ಬರೀತೀರಾ. ಯಾಕೆ ಅಂತಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಪ್ಲೇಸ್ ಅಲ್ಲಿ ಬೇರೆ ಏನೋ ಇದೆ, ಅವಾಗ ಅದನ್ನ ಏನಂತ ಕನ್ಸಿಡರ್ ಮಾಡಬೇಕು, ಡಬ್ಬಾ ಅಂತ ಕನ್ಸಿಡರ್ ಮಾಡಬೇಕು. ಸೈನ್ ಎಕ್ಸ್ ಗೆ ಡೆರಿವೇಟಿವ್ ಕಾಸ್ ಎಕ್ಸ್, ಸೈನ್ ಡಬ್ಬಾಗೆ ಡೆರಿವೇಟಿವ್ ಕಾಸ್ ಡಬ್ಬಾ ಅಂತಂದ್ರೆ ಕಾಸ್, ಆ ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ ವೈ ಇದೆ, ಇಂಟು ಮತ್ತೆ ಏನ್ ಬರೀಬೇಕು ನಾನು, ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ ವೈ ಇದೆ, ಅದನ್ನ ಹಾಗೆ ಕ್ಯಾರಿ ಮಾಡ್ತೀರಾ. dy ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ರೈಟ್ ಸೈಡ್ ಅಲ್ಲಿ ಎಕ್ಸ್ ಇದೆ. ಈ ಎಕ್ಸ್ ಗೆ ಡೆರಿವೇಟಿವ್ ಬರೀತೀರಾ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ನಿಮ್ಗೆ ಡೆರಿವೇಟಿವ್ ಏನಾಯ್ತು, 1 ಆಯ್ತು. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು y ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ತಗೊಂಡಿದೀವಿ. ನಮಗೆ ಫೈನಲ್ ಆನ್ಸರ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಸಿಗ್ಬೇಕು. ನೋಡಿ, ಈ dy ಬೈ ಡಿ ಎಕ್ಸ್ ಅನ್ನ ಹಾಗೆ ಇಟ್ಕೊಳ್ತಾ ಇದೀವಿ. dy ಡಿವೈಡೆಡ್ ಬೈ dx is equal to 1 divided by ಇಲ್ಲಿ ಕಾಸ್ ವೈ ಇದೆ, ಅದನ್ನ ರೈಟ್ ಸೈಡ್ ಕಳಿಸಿದಾಗ ಏನಾಗುತ್ತೆ ಅಂತಂದ್ರೆ ಡಿವೈಡ್ ಆಗುತ್ತೆ ಅಂತಂದ್ರೆ ಅದನ್ನ ಈ ತರ ಬರ್ಕೋಬೋದಾ, 1 by cos y ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ dy divided by dx is equal to 1 divided by ರಿಲೇಷನ್ ಬಿಟ್ವೀನ್ ಸೈನ್ ಅಂಡ್ ಕಾಸ್ ಕೊಡ್ತಿರುತ್ತೆ. ಬೈ ದ ಫಸ್ಟ್ ಬೇಸಿಕ್ ಐಡೆಂಟಿಟಿ ಕಾಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಸಪೋಸ್ ನಮಗೆ ಕಾಸ್ ವೈ ಬೇಕು ಅಂತಂದ್ರೆ ಇಲ್ಲಿ ಕಾಸ್ ವೈ ಇದೆ, ಈ ಕಾಸ್ ವೈ ಬೇಕು ಅಂತಂದ್ರೆ ಇದನ್ನ ಈ ಕಡೆ ಕಳಿಸ್ತೀರಾ. ಅಂದ್ರೆ ಏನಾಯ್ತು ರಿಸಲ್ಟ್, 1 ಮೈನಸ್ ಸೈನ್ ಸ್ಕ್ವೇರ್ ವೈ ಆಯ್ತು. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಸ್ ಸ್ಕ್ವೇರ್ ವೈ ಇರುತ್ತೆ. ಸಪೋಸ್ ನಮಗೆ ಕಾಸ್ ವೈ ಬೇಕು ಅಂತಂದ್ರೆ ಇಲ್ಲಿ ಏನ್ ಮಾಡ್ತೀರಾ, ರೂಟ್ ಅಪ್ಲೈ ಮಾಡ್ತೀರಾ.
ಇನ್ಸ್ಟೆಡ್ ಆಫ್ ಕಾಸ್ ವೈ, ಆ ಕಾಸ್ ವೈ ಪ್ಲೇಸ್ಗೆ ನಾವು ಏನನ್ನ ಬರೀಬಹುದು ಅಂತಂದ್ರೆ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ ನ ಬರೀಬಹುದು ಬೈ ದ ಫಸ್ಟ್ ಬೇಸಿಕ್ ಐಡೆಂಟಿಟಿ. ಬಟ್ ವಿ ನೋ ದಟ್ ವಾಟ್ ಈಸ್ ಸೈನ್ ವೈ. ಸೈನ್ ವೈ ಅಂತಂದ್ರೆ ನಮಗೆ ಗೊತ್ತಿರುತ್ತೆ ಏನಂತ ಹೇಳಿ, ಎಕ್ಸ್ ಅಂತ ಗೊತ್ತಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಸೈನ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಆಗಿದ್ರೆ ಸೈನ್ ಸ್ಕ್ವೇರ್ ವೈ ಏನಾಗಿರುತ್ತೆ, ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. Therefore, dy divided by dx, that value is equal to 1 divided by root of 1 minus sin y place ಏನು ಬರೀತೀರಾ, x ಬರೀತೀರಾ, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಏನಾಯ್ತು, x ಸ್ಕ್ವೇರ್ ಆಯಿತು. ಇದು ದ ಡೆರಿವೇಟಿವ್ ಆಫ್ sin ಇನ್ವರ್ಸ್ x ಆಗಿರುತ್ತೆ. ಸ್ಟಾರ್ಟಿಂಗ್ ಓದಬೇಕಾದ್ರೆ ಗೊತ್ತಿರುತ್ತೆ ನಿಮಗೆ, ದ ಡೆರಿವೇಟಿವ್ ಆಫ್ sin ಇನ್ವರ್ಸ್ x ಈಸ್ 1 divided by root of 1 minus x square ಅಂತ ಓದಿರ್ತೀರಾ. ಅದು ಯಾವ ತರ ಬಂತು ಅಂತಂದ್ರೆ it is the proof. Next, ಅದೇ ತರ ಸೆಕೆಂಡ್ ಒನ್ ಇದೆ, ಫೈಂಡ್ ದ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ x ವಿತ್ ರೆಸ್ಪೆಕ್ಟ್ ಟು x ಅಂತ ಇದೆ. ಒನ್ಸ್ ಅಗೈನ್ ಇದನ್ನು ಕೂಡ ನೀವೇನಂತ ಟ್ರೀಟ್ ಮಾಡ್ತೀರಾ ಅಂತಂದ್ರೆ y ಅಂತ ಟ್ರೀಟ್ ಮಾಡ್ತೀರಾ. ಲೆಟ್ y is equal to cos inverse x. ಸೇಮ್ ಪ್ರೂಫ್ ಬರುತ್ತೆ ಇದಕ್ಕೂ ಕೂಡ. ನೆಕ್ಸ್ಟ್, ಟೇಕ್ ಕಾಸ್ ಇನ್ವರ್ಸ್ ಟು ದಿ ಅನದರ್ ಸೈಡ್. ಕಾಸ್ ಇನ್ವರ್ಸ್ ನ ನೀವು ಮತ್ತೊಂದ್ ಕಡೆ ತಗೊಳ್ತೀರಾ ಅಂತಂದ್ರೆ ಅವಾಗ ರಿಸಲ್ಟ್ ಏನಾಗಿರುತ್ತೆ, ಕಾಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ. ನೆಕ್ಸ್ಟ್, ರೈಟ್ ದ ಡೆರಿವೇಟಿವ್ ಆರ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಒನ್ಸ್ ಅಗೈನ್ ಇಲ್ಲಿ ಎಕ್ಸ್ ಇದ್ರೆ ಡೈರೆಕ್ಟ್ ಆಗಿ ಡೆರಿವೇಟಿವ್ ಬರೀತೀರಾ, ಎಕ್ಸ್ ಇಲ್ಲ ಅಂತಂದ್ರೆ ಅದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡ್ತೀರಾ. ದ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್. The derivative of cos dabba is minus sin dabba. Dabba place ಏನಿದೆ y into d divided by dx of ಆ ಡಬ್ಬಾ ಪ್ಲೇಸ್ ಅಲ್ಲಿ ಏನಿರುತ್ತೆ ಅದು ಬರ್ಕೋಬೇಕು, ಆ ಪ್ಲೇಸ್ ಅಲ್ಲಿ ಏನಿದೆ y is equal to ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ x ಇದೆ, x ಗೆ ಡೆರಿವೇಟಿವ್ ಬರೀತೀರಾ. The derivative of x is nothing but 1. ಯಾಕೆಂತಂದ್ರೆ d by dx of x ಆಗುತ್ತೆ, ಕ್ಯಾನ್ಸಲ್ ಆಗಿ 1 ಸಿಗುತ್ತೆ. ನೆಕ್ಸ್ಟ್, dy by dx ಅನ್ನ ಹಾಗೆ ಇಟ್ಕೊಳ್ತೀರಾ, dy divided by dx ಅನ್ನ ಹಾಗೆ ಇಟ್ಕೊಳ್ತೀರಾ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ sin y ಅಂತ ಬರ್ಕೊಂಡಿದ್ದೀವಿ. ಇಲ್ಲಿ ಮೈನಸ್ ಇದೆ, ಮೈನಸ್ ನ ರಿಮೂವ್ ಮಾಡಬೇಕು ಅಂದ್ರೆ ಮೈನಸ್ ಮಲ್ಟಿಪ್ಲೈ ಮಾಡ್ತೀರಾ, ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು. ನೆಕ್ಸ್ಟ್ sin y ನ ಈ ಕಡೆ ಕಳಿಸ್ತೀರಾ. ಸೇಮ್ ಇಲ್ಲಿ cos y ಬಂದಿತ್ತು, ಅಲ್ಲಿ sin y ಬಂದಿದೆ. ಇದೇ ರಿಸಲ್ಟ್ ಯೂಸ್ ಮಾಡ್ಕೊಳ್ಳೋಣ. ನಮಗೆ sin y ಬೇಕು ಅಂತಂದ್ರೆ cos ನ ಆ ಕಡೆ ಕಳಿಸ್ತೀರಾ. ಅವಾಗ ಡೈರೆಕ್ಟ್ ಆಗಿ ರಿಸಲ್ಟ್ ಅಲ್ಲಿ ಏನಂತ ಬರೀಬಹುದು ನೀವು, dy divided by dx is equal to 1 divided by root of 1 minus cos square y ಅಂತ ಬರೆಯಬಹುದು. sin y ಅಂತಂದ್ರೆ ಇದು ಬೇಕು ಅಂತಂದ್ರೆ ಇದನ್ನ ಈ ಕಡೆ ಕಳಿಸ್ತೀರಾ. ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ನ ರಿಮೂವ್ ಮಾಡೋದಕ್ಕೆ ರೂಟ್ ಅಪ್ಲೈ ಮಾಡ್ತೀರಾ. ಬೈ ದ ಫಸ್ಟ್ ಬೇಸಿಕ್ ಐಡೆಂಟಿಟಿ, dy divided by dx is equal to we know that cos y is equal to x. cos y ಅಂತಂದ್ರೆ x. ಸ್ಕ್ವೇರ್ ಇರೋದ್ರಿಂದ ಅದನ್ನ ಏನಂತ ಬರೀತೀರಾ, ಎಕ್ಸ್ ಸ್ಕ್ವೇರ್ ಅಂತ ಬರೀತೀರಾ. ಅಂದ್ರೆ ಆನ್ಸರ್ ಏನಾಗಿರುತ್ತೆ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇಲ್ಲಿ ಮೈನಸ್ 1 ಇದೆ, ಮೈನಸ್ ಅನ್ನ ಹಾಗೆ ಕ್ಯಾರಿ ಮಾಡ್ತೀರಾ. ಹಾಗಾದ್ರೆ ಕಾಸ್ ಇನ್ವರ್ಸ್ ಗೆ ಡೆರಿವೇಟಿವ್ ಏನ್ ಬರುತ್ತೆ, ಸೇಮ್ ರಿಸಲ್ಟ್ ಬಂದಿರುತ್ತೆ, ಬಟ್ ಅಲ್ಲಿ ಮೈನಸ್ ಬಂದಿರುತ್ತೆ. ಇದು ಸೆಕೆಂಡ್ ಒನ್ ಅಂತಂದ್ರೆ ದ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ನೆಕ್ಸ್ಟ್, ಸೈನ್ ಇನ್ವರ್ಸ್ ಆಯ್ತು, ಕಾಸ್ ಇನ್ವರ್ಸ್ ಆಯ್ತು. ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥ ಫಂಕ್ಷನ್ ಯಾವುದು ಅಂತಂದ್ರೆ ಟ್ಯಾನ್ ಇನ್ವರ್ಸ್. ಸಪೋಸ್ ನಾವು ಮೂರನೇ ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ, ಫೈಂಡ್ ದ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ರೆ ಡೆರಿವೇಟಿವ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ಆಲ್ರೆಡಿ ನಿಮ್ಗೆ ಡೆರಿವೇಟಿವ್ ಗೊತ್ತಿರುತ್ತೆ, ಏನ್ ಬರುತ್ತೆ, 1 divided by 1 plus x square ಅಂತ ಬರುತ್ತೆ. ನೋಡೋಣ ಅಷ್ಟು ಬರುತ್ತಾ ಅಂತ. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ, ಟೇಕ್ ಲೆಟ್ y is equal to tan inverse x ಅಂತ ತಗೊಳ್ತೀರಾ. ನೆಕ್ಸ್ಟ್, ಈ ಟ್ಯಾನ್ ಇನ್ವರ್ಸ್ ಇದೆಯಲ್ಲ ಅದನ್ನ ಮತ್ತೊಂದು ಕಡೆ ಕಳಿಸಿ, ಅವಾಗ ಫಂಕ್ಷನ್ ಆಗುತ್ತೆ, ಅಂದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆಗುತ್ತೆ. tan y is equal to x ಆಯ್ತು. ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ ಟ್ಯಾನ್ ಪಕ್ಕ x ಇದ್ರೆ ಡೈರೆಕ್ಟ್ ಆಗಿ ಡೆರಿವೇಟಿವ್ ಬರೀತೀರಾ, x ಬಿಟ್ಟು ಬೇರೆ ಏನಿದ್ರು ಕೂಡ ಅದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡ್ತೀರಾ. The derivative of tan x is secant square x. tan ಡಬ್ಬಾಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ the derivative of tan ಡಬ್ಬ secant square ಡಬ್ಬ ಅಂತಂದ್ರೆ secant square y into d divided
ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಡಬ್ಬ ಪ್ಲೇಸಲ್ಲಿ ಇದೆ ವೈ ಇದೆ ಇಸ್ ಈಕ್ವಲ್ ಟು ಎಕ್ಸ್ಗೆ ಡೆರಿವೇಟಿವ್ ಬರೀತೀರಾ, ಎಕ್ಸ್ಗೆ ಡೆರಿವೇಟಿವ್ 1 ಆಗಿರುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಡಿ ವೈ ಬೈ ಡಿ ಎಕ್ಸ್. ಯಾಕೆ ಅಂತಂದ್ರೆ ವೈ ಅಂತ ತಗೊಂಡಿರೋದ್ರಿಂದ ಡಿ ವೈ ಬೈ ಡಿ ಎಕ್ಸ್ ಬೇಕು. ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು dy divided by dx is equal to 1 divided by take a secant square y to the another side, then it becomes a divided by ಆಗುತ್ತೆ ಅಂತಂದ್ರೆ ಏನಾಗುತ್ತೆ secant square y ಆಗುತ್ತೆ. ನೆಕ್ಸ್ಟ್ dy divided by dx is equal to by the second basic identity ಏನು ಹೇಳುತ್ತೆ 1 plus tan square y is equal to secant square y. We are in secant square y ಇದೆ, ಅದನ್ನ ಸಿಂಪ್ಲಿಫೈ ಮಾಡಿದಾಗ ಏನಂತ ಬರೀಬಹುದು 1 divided by 1 plus tan square y ಅಂತ ಆಯ್ತು. We know that tan y ಅಂತಂದ್ರೆ ಗೊತ್ತಿರುತ್ತೆ ನಿಮಗೆ, ಇಟ್ ಬಿಕಮ್ಸ್ 1. ಸಪೋಸ್ ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಈಕ್ವೇಶನ್ 1 ಅಂತ ತಗೊಳ್ತೀರಾ. ಈಕ್ವೇಶನ್ 1 ಎಲ್ಲಾದ್ರೂ ಅಷ್ಟೇ, ಲಾಸ್ಟ್ 2 ಪ್ರಾಬ್ಲಮ್ ಮಾಡಿಸಿದ್ರೆ ಅದರಲ್ಲೂ ಕೂಡ ಅಷ್ಟೇ ಈಕ್ವೇಶನ್ 1 ಅಂತ ತಗೊಳ್ಳಿ. ನೆಕ್ಸ್ಟ್ ಲೈನ್ ಏನಂತ ಬರೀತೀರಾ dy divided by dx is equal to 1 divided by 1 plus tan y ಅಂತಂದ್ರೆ x ನ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಈ ತರ ಆಯ್ತು. ಇಲ್ಲಿ ಒಂದ್ ಕಡೆ ಸೈಡ್ ಅಲ್ಲಿ ಏನ್ ಮಾಡ್ತೀರಾ ಬಿಕಾಸ್ ಫ್ರಮ್ ಈಕ್ವೇಶನ್ 1 ಬಿಕಾಸ್ ಈಕ್ವೇಶನ್ 1 ಅಲ್ಲಿ x ಅಂತಂದ್ರೆ tan y ಅಂತ ತಗೊಂಡಿದ್ರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಅನ್ನೋ ಮೀನಿಂಗ್ ಕೊಡುತ್ತೆ, ಡೆರಿವೇಟಿವ್ ಬಂತಿದ್ದಕ್ಕೆ. ನೆಕ್ಸ್ಟ್ ಫೋರ್ತ್ ಒನ್ ಯಾವುದು ಅಂತಂದ್ರೆ ಟ್ಯಾನ್ ಆಗಿರುತ್ತೆ. ಟ್ಯಾನ್ಗೆ ಮತ್ತೊಂದು ಅದೇ ತರ ಸೇಮ್ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ಕಾಟ್ ಇನ್ವರ್ಸ್ ಎಕ್ಸ್ ಗೆ ಡೆರಿವೇಟಿವ್ ಬರೀಬೇಕು ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ ಒನ್ಸ್ ಅಗೈನ್ ಅದಕ್ಕೆ ಡೆರಿವೇಟಿವ್ ಬರೀಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು, ಅದನ್ನ y ಅಂತ ಕನ್ಸಿಡರ್ ಮಾಡ್ತೀರಾ. ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಕಾಟ್ ಇನ್ವರ್ಸ್ ನ ಮತ್ತೊಂದ್ ಕಡೆ ತಗೊಳ್ತೀರಾ ಅಂತಂದ್ರೆ ಏನಾಯ್ತು, ಕಾಟ್ ವೈ ಆಗಿರುತ್ತೆ. ಕಾಟ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ y ಇದೆ, ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಡಬ್ಬ ಅಂತ ಟ್ರೀಟ್ ಮಾಡ್ತೀರಾ. ಕಾಟ್ ಎಕ್ಸ್ ಗೆ ಡೆರಿವೇಟಿವ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಇಲ್ಲಿ ಡಬ್ಬ ಇರೋದ್ರಿಂದ ನಾವೇನಂತ ಬರೀಬೇಕು, ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆಯೋ ಅದನ್ನ ಬರೀತೀರಾ ಇಂಟು ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ y ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ x ಇದೆ, x ಗೆ ಡೆರಿವೇಟಿವ್ 1. And then next dy by dx ಗೆ ಸಿಂಪ್ಲಿಫಿಕೇಶನ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ dy divided by dx is equal to ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ -1 ಆಯ್ತು, ರೈಟ್ ಸೈಡ್ ಅಲ್ಲಿ ಡಿವೈಡೆಡ್ ಬೈ ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತಂದ್ರೆ ಕೊಸಿಕೆಂಟ್ ಸ್ಕ್ವೇರ್ y ಆಗಿರುತ್ತೆ. ವಿ ನೋ ದ ಥರ್ಡ್ ಬೇಸಿಕ್ ಐಡೆಂಟಿಟಿ 1 plus cot square y is equal to secant square y. ಕೊಸಿಕೆಂಟ್ ಸ್ಕ್ವೇರ್ y ಅದನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ dy divided by dx is equal to -1 divided by ಕೊಸಿಕೆಂಟ್ ಸ್ಕ್ವೇರ್ y ಅಂತಂದ್ರೆ ಅದನ್ನ ಏನಂತ ಬರೀಬೇಕು, 1 plus cot square y ಅಂತ ಬರೀತೇವೆ. ನೋಡಿ ಕಾಟ್ y ಅಂತ ಇರತಕ್ಕಂಥದ್ದನ್ನ ಈಕ್ವೇಶನ್ 1 ಅಂತ ಕಾಲ್ ಮಾಡ್ತೀರಾ. ಇಲ್ಲಿ ಕಾಟ್ y ಗೆ x ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ರಿಸಲ್ಟ್ ಏನಾಗುತ್ತೆ ಅವಾಗ dy divided by dx is equal to -1 divided by 1 plus cot y is nothing but x ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ, ಅದು x ಸ್ಕ್ವೇರ್ ಆಗುತ್ತೆ. ಬಿಕಾಸ್ ಯಾಕೆ ಅಂತ ಬೇಕು ಅಂತಂದ್ರೆ ಇಲ್ಲೊಂದ್ ಕಡೆ ನೋಟ್ ಮಾಡಿರ್ತೀರ, ಬಿಕಾಸ್ ಫ್ರಮ್ ಈಕ್ವೇಶನ್ 1 ಈ ರಿಸಲ್ಟ್ ಪ್ರಕಾರ ಅದನ್ನ ಆ ತರ ಬರಬಹುದು. ಫೋರ್ತ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮತ್ತೊಂದು ಗೊತ್ತಿರುತ್ತೆ ನಿಮ್ಗೆ ಫಿಫ್ತ್ ಒನ್ ಯಾವುದು ಅಂತಂದ್ರೆ ಸೀಕೆಂಟ್ ಇನ್ವರ್ಸ್ ಎಕ್ಸ್. ಅದಕ್ಕೆ ಡೆರಿವೇಟಿವ್ ನ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ಬಟ್ ಅದು ಯಾವ ತರ ಬಂತು ಅಂತ ನೋಡೋದಾದ್ರೆ ಫೈಂಡ್ ದ ಡೆರಿವೇಟಿವ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡೆರಡು ಒಂದೊಂದ್ ತರ ಇರುತ್ತೆ. ಸೈನ್ ಮತ್ತೆ ಕಾಸ್ ನ ಒಂದು ತರ ಪ್ರೂಫ್ ಇರುತ್ತೆ, ಟ್ಯಾನ್ ಮತ್ತೆ ಕಾಟ್ ಒಂದ್ ತರ ಇರುತ್ತೆ, ಸೀಕೆಂಟ್ ಮತ್ತೆ ಕೊಸಿಕೆಂಟ್ ಇರುತ್ತೆ. ಇವಾಗ ಇಲ್ಲಿ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಗೆ ಡೆರಿವೇಟಿವ್ ಬರೀಬೇಕು. ಕನ್ಸಿಡರ್ ಅಥವಾ ಲೆಟ್ secant inverse x is equal to y. secant inverse x is equal to y. ನೆಕ್ಸ್ಟ್ secant inverse x ಅನ್ನ ಮತ್ತೊಂದು ಕಡೆ ತಗೊಳ್ತೀರಾ ಅಂದ್ರೆ ಏನಾಗಿರುತ್ತೆ, ಈ ತರ ತಗೊಳ್ತೀರಾ ನಾವು y is equal to secant inverse x ಅಂತ ತಗೊಳ್ತೀರಾ. ಈ secant inverse ಅನ್ನ ಲೆಫ್ಟ್ ಸೈಡ್ ಗೆ ತಗೊಂಡಾಗ ಅದು secant ಆಗುತ್ತೆ. secant y is equal to x ಆಯ್ತು.
ಇದಕ್ಕೆ ಡಿಫರೆನ್ಶಿಯೇಷನ್ ಬರೀತೀರಾ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೆಕೆಂಡ್ ಇಂದ ಮುಂದೆ ಇರ್ತಕ್ಕಂಥದ್ದನ್ನ ನಾವು ಡಬ್ಬ ಅಂತ ಕನ್ಸಿಡರ್ ಮಾಡ್ತೀವಿ. The derivative of secant x is secant x into tan x. The derivative of secant dabba is secant dabba के derivative secant dabba into tan dabba into d divided by dx of dabba place ಅಲ್ಲಿ y ಇದೆ is equal to x के derivative ನ 1 ಅಂತ ಬರ್ಕೊಂಡಿದ್ದೀವಿ. ಗೊತ್ತಾಗ್ತಿದೆಯಲ್ವಾ? secant x ಗೆ secant x into tan x, secant dabba ಗೆ secant dabba into tan dabba into d by dx of dabba is equal to x के derivative 1 ಆಗಿರುತ್ತೆ. next dy divided by dx is equal to 1 divided by ಇದು ಎರಡನ್ನೂ ಕೂಡ ರೈಟ್ ಸೈಡ್ ಗೆ ತಗೊಳ್ತೀರಾ, ಡಿವೈಡೆಡ್ ಬೈ ಆಗುತ್ತೆ ಅಂತಂದ್ರೆ ಏನಾಗಿರುತ್ತೆ, secant y into tan y ಅಂತ ಆಗುತ್ತೆ. secant y into tan y ಮೇಲ್ಗಡೆ ನೀವು ತಗೊಂಡಿರ್ತಕ್ಕಂಥದ್ದನ್ನ ನೋಡಿ, ಏನ್ ಗೊತ್ತಿದೆ ನಿಮಗೆ? secant y ಅಂತಂದ್ರೆ ಗೊತ್ತು, secant y ಅಂತಂದ್ರೆ ಇದನ್ನ ನಾವೇನಂತ ಬರ್ಕೋಬಹುದು, x ಅಂತ ಬರ್ಕೋಬಹುದು. ಆದ್ರಿಂದ ನೀವು ಸಬ್ಸ್ಟಿಟ್ಯೂಷನ್ ನ ತಗೋಬೇಕಾಗಿರೋದು ಬೇಸಿಕ್ ಐಡೆಂಟಿಟಿನ ಯೂಸ್ ಮಾಡಬೇಕಾಗಿರೋದು. ಇದಕ್ಕೆ ಯಾವ ಬೇಸಿಕ್ ಐಡೆಂಟಿಟಿನ ಯೂಸ್ ಮಾಡ್ತೀರಾ ಅಂತಂದ್ರೆ 1 plus tan square theta 1 plus tan square y is equal to secant square y ಆಗಿರುತ್ತೆ. ಬಟ್ ನಮಗೆ tan y ಬೇಕು, ಈ tan y ಬೇಕು ಅಂತಂದ್ರೆ tan y is equal to 1 ಆ ಕಡೆ ಕಳಿಸ್ತೀರಾ, ಅವಾಗ ಏನಾಯ್ತು, secant square y minus 1. ಇಲ್ಲಿ ಸ್ಕ್ವೇರ್ ಇಲ್ಲದೆ ಇರೋದ್ರಿಂದ ಅದಕ್ಕೆ ರೂಟ್ ಅಪ್ಲೈ ಮಾಡ್ತೀರಾ, ಈ ತರ ಆಯ್ತು ಬೈ ದ ಸೆಕೆಂಡ್ ಬೇಸಿಕ್ ಐಡೆಂಟಿಟಿ. ಹಾಗಾದ್ರೆ ಏನಂತ ಬರ್ಕೊಳ್ತೀರಾ ಅದನ್ನ, ದಟ್ ಈಸ್ dy divided by dx is equal to 1 divided by secant y ನ ಹಾಗೆ ಕ್ಯಾರಿ ಮಾಡ್ತೀರಾ, instead of tan y we have secant square y minus 1, ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಶನ್, ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ. ಅಲ್ಲಿ secant y ಅಂತಂದ್ರೆ secant y ಇರೋ ಕಡೆಯಲ್ಲಿ x ಕೊಡಿ, ಅವಾಗ ರಿಸಲ್ಟ್ ಏನಾಗಿರುತ್ತೆ, dy divided by dx is equal to 1 divided by secant y ಅಂತಂದ್ರೆ x into root of secant square y ಅಂತಂದ್ರೆ x square minus 1. It is the required result because from equation 1 ಅಂತ ಬರೀತಾರೆ. ಯಾಕಂತಂದ್ರೆ equation 1 ಅಲ್ಲಿ x is equal to secant y ಅಂತ ಇದೆ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದ್ರಿಂದ ಆ ತರ ಬರ್ದಿರ್ತೀರಾ ನೋಡಿ, ಇದೇ ರಿಸಲ್ಟ್ ಬಂದಿರುತ್ತೆ. The derivative of secant inverse x ಏನು ಅಂತಂದ್ರೆ 1 divided by x into root of x square minus 1 ಅಂತ ಇರುತ್ತೆ. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಲಾಸ್ಟ್ ಒನ್ ಯಾವುದು ಅಂತಂದ್ರೆ ಸಿಕ್ಸ್ತ್ ಒನ್. ಫೈಂಡ್ ದ ಡೆರಿವೇಟಿವ್ ಆಫ್ ಯಾವುದಕ್ಕೆ ಡೆರಿವೇಟಿವ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಲಾಸ್ಟ್ ಫಂಕ್ಷನ್ ಯಾವುದು, ದಟ್ ಈಸ್ ಕೊಸಿಕೆಂಟ್ ಇನ್ವರ್ಸ್ x ವಿತ್ ರೆಸ್ಪೆಕ್ಟ್ ಟು x. ಸೇಮ್ ಇಲ್ಲಿ ಯಾವ ತರ ಬಂದಿದೆಯೋ ಅದೇ ತರ ಬರುತ್ತೆ, ಬಟ್ ಅದಕ್ಕೆ ಮೈನಸ್ ಸೈನ್ ಇರುತ್ತೆ. ಫಸ್ಟ್ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತೀರಾ. ಲೆಟ್ y is equal to cosecant inverse x ಅಂತ ತಗೊಳ್ತೀರಾ. ಟೇಕ್ cosecant inverse to the another side. ಆ ತರ ತಗೊಂಡಾಗ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ದಟ್ ಈಸ್ cosecant y is equal to x ಆಗಿರುತ್ತೆ. ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡ್ತೀರಾ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ cosecant ಇಂದ ಮುಂದೆ ಇರತಕ್ಕಂಥದನ್ನ ಡಬ್ಬ ಅಂತ ಟ್ರೀಟ್ ಮಾಡ್ತೀರಾ. The derivative of cosecant x is minus cosecant x into cot x. Cosecant ಡಬ್ಬ ಇದೆ minus cosecant ಡಬ್ಬ into cot ಡಬ್ಬ into d by dx of ಡಬ್ಬ. ಆ ತರ ಬರೀತೀರಾ ಅಂತಂದ್ರೆ ಮೈನಸ್ cosecant ಡಬ್ಬ into cot ಡಬ್ಬ into d divided by dx of ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ y ಇದೆ is equal to x ಗೆ ಡೆರಿವೇಟಿವ್ ಬರೀತೀರಾ, the derivative of x is 1 ಆಗಿರುತ್ತೆ. ನೆಕ್ಸ್ಟ್ dy divided by dx is equal to ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಇದು ಮೈನಸ್ 1 ಆಗಿರುತ್ತೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಇಲ್ಲಿ cosecant y ಇರುತ್ತೆ ಇಂಟು ಅದರ ಜೊತೆಗೆ cot y ಇರುತ್ತೆ. ಮತ್ತೆ ನೀವು ಸಬ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ, ಎರಡರಲ್ಲಿ ಯಾವ್ದನ್ನ ಹಾಗೆ ಇಟ್ಕೊಂಡು ಯಾವ್ದಕ್ಕೆ ಸಬ್ಸ್ಟಿಟ್ಯೂಷನ್ ಕೊಡಬೇಕು ಅಂತ ಹೇಳಿ. ಅವಾಗ ನೀವೇನ್ ಮಾಡಿ ಅಂತಂದ್ರೆ ಮೇಲ್ಗಡೆ ನೋಡ್ತೀರಾ, cosecant y ನ x ಅಂತ ಬರ್ಕೊಂಡಿರೋದ್ರಿಂದ ಇದಕ್ಕೆ x ಅಂತ ಟ್ರೀಟ್ ಮಾಡ್ತೀರಾ. ಇಲ್ಲಿ cot y ಇದೆ, ಈ cot y ಗೆ ಏನ್ ಮಾಡಬೇಕು, ಈ ರಿಸಲ್ಟ್ ಯೂಸ್ ಮಾಡಬೇಕು.
1 ಪ್ಲಸ್ ಕಾಟ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ವೈ ಅಂತ ಇದೆ. ಹಾಗಾಗಿ ಕಾಟ್ ವೈ ಬೇಕು ಅಂತಂದ್ರೆ ನಾವೇನ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ ಕೊಸಿಕೆಂಟ್ ಸ್ಕ್ವೇರ್ ವೈ ಮೈನಸ್ 1, ಅದಕ್ಕೆ ರೂಟ್ ಇರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, dy by third basic identity, dy by dx is equal to minus 1 divided by cosecant y into root of cosecant square y minus 1 ಅಂತ ಬರ್ಕೊಂಡ್ರೆ. We know that cosecant y is equal to ಹಾಗಂತಂದ್ರೆ ಏನದು x ಈಕ್ವೇಶನ್ 1 ಅಂತ ತಗೊಳ್ಳೋಣ. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗಿರುತ್ತೆ ರಿಸಲ್ಟ್ dy divided by dx is equal to minus 1 divided by cosecant y ಅಂತಂದ್ರೆ x into root of cosecant square ಅಂತಂದ್ರೆ x square minus 1 ಇಷ್ಟೇ. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಆಗಿರುತ್ತೆ. ಇದಿಷ್ಟು ಕೂಡ ದ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ನಾವೇನ್ ಮಾಡೋಣ ಅಂತಂದ್ರೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿ ಸಾಲ್ವ್ ಮಾಡತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ನೀವು ಆಲ್ರೆಡಿ ಏನ್ ಮಾಡಿರ್ತೀರಾ ಅಂತಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಓದಿರ್ತೀರಾ. ಒಂದು ಸ್ಟೆಪ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಪ್ರಾಬ್ಲಮ್ಸ್ ಎಲ್ಲ ಸೇಮ್ ಅದೇ ತರ ಇರುತ್ತೆ. ಅಲ್ಲಿ ಫೈನಲ್ ಆನ್ಸರ್ ಬಂದಾದ್ಮೇಲೆ ಏನ್ ಬರೀಬೇಕಾಗಿರುತ್ತೆ, ಡೆರಿವೇಟಿವ್ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ. ಇಲ್ಲಿ ಈ ತರ ಇದೆ, ಫೈಂಡ್ dy by dx ಆಫ್ ದಿ ಫಾಲೋಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಅವರೇ y ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಿಮ್ಗೆ ಏನ್ ಮಾಡಬೇಕು, dy by dx ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿರ್ತಾರೆ. ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಯಾವುದೇ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟರು ಕೂಡ ನೀವು ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಏಮ್ ಏನಾಗಿರ್ಬೇಕು ಅಂತಂದ್ರೆ ಕ್ಯಾನ್ಸಲ್ ಮಾಡಬೇಕು. ನೋಡಿ, ಇಲ್ಲಿ ಕಾಸ್ ಇನ್ವರ್ಸ್ ಇದೆ, ಸೈನ್ ಇದೆ, ಇವೆರಡನ್ನ ನೀವು ಕನ್ವರ್ಟ್ ಮಾಡಿ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ಯಾವುದೋ ಒಂದಿದೆ ಸೈನ್ ಇನ್ವರ್ಸ್ ಇದೆ, ನೆಕ್ಸ್ಟ್ ಸೈನ್ ಇನ್ವರ್ಸ್, ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ, ಆ ತರ ಕೊಟ್ಟಿರ್ತಾರಲ್ವಾ. ನೀವು ಬೈ ದ ಇನ್ವರ್ಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಅವನ್ನ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇವೆರಡನ್ನ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿದಾಗ ನಿಮ್ಗೆ ಎಕ್ಸೆಲ್ ಇರುತ್ತೆ ಪ್ರಾಬ್ಲಮ್, ಅದಾದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡಬಹುದು ಈಸಿಯಾಗಿ. ಇವಾಗ ಕ್ಯಾನ್ಸಲ್ ಮಾಡೋದು ಯಾವ ತರ ಅಂತ ನೋಡ್ಕೊಳ್ಳಿ. ಫಸ್ಟ್ ಒನ್ ಪ್ರಾಬ್ಲಮ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ 2 ಮಾರ್ಕ್ಸ್ ಆದ್ರೂ ಕೇಳಬಹುದು, ನಿಮ್ಗೆ 1 ಮಾರ್ಕ್ ಆದ್ರೂ ಕೇಳಬಹುದು. ಇಫ್ y is equal to cos inverse of sin x, find dy by dx ಅಂತ ಕೊಟ್ಟಿರ್ತಾರೆ. ಫಸ್ಟ್ ನೀವು ಸೊಲ್ಯೂಷನ್ ಬರೀಬೇಕಾದ್ರೆ ಪ್ರಾಬ್ಲಮ್ ನ ಒಂದ್ಸಲ ಬರ್ಕೊಂಡಿರ್ತೀರಾ. ನೆಕ್ಸ್ಟ್ y is equal to, ಬಿಫೋರ್ ದಟ್ ಡಿಫ್ರೆನ್ಶಿಯೇಷನ್, ಇದನ್ನ ಯಾವುದೇ ಕಾರಣಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ಬಿಡಿ, ಫಸ್ಟ್ ಅವನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಅದನ್ನ ಈ ತರ ಬರ್ಕೊಳ್ತಾ ಇದೀನಿ, ಕಾಸ್ ಇನ್ವರ್ಸ್ ಆಫ್ ಇಲ್ಲಿ sin x ಇದೆ, ಇಲ್ಲಿ ಏನ್ ಬಂದ್ರೆ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಬಂದ್ರೆ ಕ್ಯಾನ್ಸಲ್ ಆಗುತ್ತೆ. sin x ಅಂತ ಇರತಕ್ಕಂಥದ್ದನ್ನ ಕಾಸ್ಗೆ ಕನ್ವರ್ಟ್ ಮಾಡೋದು ಯಾವ ತರ, ಈ ತರ ಬರ್ಕೋಬಹುದು, ಕಾಸ್ 90 ಮೈನಸ್ ಥೀಟಾ ಅಥವಾ 90 ಮೈನಸ್ ಎಕ್ಸ್ ಅಂತ ಬರ್ಕೋಬಹುದು. ನೀವು ಬರ್ಕೊಂಡ್ರೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕಾಸ್ 90 ಮೈನಸ್ ಥೀಟಾ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ. ಕಾಸ್ 90 ಇದ್ದಾಗ ಫಂಕ್ಷನ್ ಕಾಸ್ ಇದ್ದು ಸೈನ್ ಆಗಿ ಚೇಂಜ್ ಆಗುತ್ತೆ. sin x can be written as cos 90 minus x. ಇವಾಗ ಇದೆರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ನಿಮಗೆ ವ್ಯಾಲ್ಯೂ ಏನು ಸಿಗುತ್ತೆ, y is equal to pi divided by 2 minus x. ಅಂದ್ರೆ cos inverse of sin x is equal to pi by 2 minus x. ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. y ಗೆ ಡೆರಿವೇಟಿವ್ ಬರೀತೀರಾ, y ಗೆ ಡೆರಿವೇಟಿವ್ dy by dx is equal to pi by 2 ಅಂತಕ್ಕಂಥದ್ದು ಇದು ಪೂರ್ತಿ ಕಾನ್ಸ್ಟೆಂಟ್. ದ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ 0, ಆದ್ರಿಂದ ಅದನ್ನ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ. x ಗೆ ಡೆರಿವೇಟಿವ್ ಏನಾಗಿರುತ್ತೆ, x ಗೆ ಡೆರಿವೇಟಿವ್ 1. ಹಾಗಾದ್ರೆ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ, -1 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ ಹೇಳ್ತಾ ಇರ್ತಕ್ಕಂಥದ್ದು. ಫಸ್ಟ್ ಕನ್ವರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇಲ್ಲಿವರೆಗೂ ಕೂಡ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀರಾ. ಒಂದು ಸ್ಟೆಪ್ ಮಾತ್ರ ಏನ್ ಮಾಡಿರ್ತೀರಾ, ಡಿಫ್ರೆನ್ಶಿಯೇಷನ್ ಯೂಸ್ ಮಾಡಿರ್ತೀರಾ. ಕೆಲವರು ಈ ಪ್ರಾಬ್ಲಮ್ ನ ಏನ್ ಮಾಡ್ತೀರಾ ಅಂತಂದ್ರೆ ಈ ತರ ಟ್ರೀಟ್ ಮಾಡ್ತೀರಾ. ಕಾಸ್ ಇನ್ವರ್ಸ್ ಪಕ್ಕ ಏನಿರುತ್ತೋ ಇದನ್ನೆಲ್ಲ ಡಬ್ಬ ಅಂತ ತಗೊಳ್ತೀವಿ ಅಂತಂದ್ರೆ ಏನಾಯ್ತು, ಕಾಸ್ ಇನ್ವರ್ಸ್ x ಗೆ ಡೆರಿವೇಟಿವ್ -1 divided by root of 1 minus x square. ಕಾಸ್ ಇನ್ವರ್ಸ್ ಡಬ್ಬಾಗೆ -1 divided by root of 1 minus ಡಬ್ಬಾ ಸ್ಕ್ವೇರ್ ಅಂತಂದ್ರೆ ಏನಾಯ್ತು, sin square x ಆಯ್ತು,
ಇಂಟು ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ ಸೈನ್ ಎಕ್ಸ್ ಇದೆ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್? ಕಾಸ್ ಎಕ್ಸ್. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಅಂತಂದ್ರೆ ಕಾಸ್ ಎಕ್ಸ್. ಕ್ಯಾನ್ಸಲ್ ಆಗಿ ಏನ್ ಬಂತು ನಿಮಗೆ? -1. ಆ ತರನೂ ಕೂಡ ಬರೀಬಹುದು. ಬಟ್ ಇದು ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಇದು ತುಂಬಾ ಈಸಿಯಾಗಿ ಇಲ್ಲಿವರೆಗೂ ಇನ್ವರ್ಸ್ ಗೊತ್ತಿರುತ್ತೆ, ಅದರಿಂದ ಆಚೆಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಆ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಅದನ್ನ ಡಬ್ಬಾ ಅಂತ ತಗೊಂಡು ಕೂಡ ಬರೀಬಹುದು ಆನ್ಸರ್ನ, ಇಲ್ಲ ಅಂತಂದ್ರೆ ಜಸ್ಟ್ ಕನ್ವರ್ಟ್ ಮಾಡಿ ಆನ್ಸರ್ ಬರೀತೀರಾ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, y is equal to sin inverse of. ಇಲ್ಲಿ ಒಳಗಡೆ ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಲ್ಲ, x ಇದೆ, ರೂಟ್ x ಇದೆ. ರೂಟ್ x ಇದೆ ಅಂತಂದ್ರೆ ಎರಡನ್ನ ಕಂಬೈನ್ ಮಾಡ್ಕೊಂಡ್ರೆ ನಾನು ಡಬ್ಬಾ ಆ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು. ಅದಕ್ಕೋಸ್ಕರ ಈ ತರ ಬರ್ಕೊಳ್ತಾ ಇದ್ದೀನಿ, y is equal to sin inverse of. ಇಲ್ಲಿ ಪವರ್ ಅಲ್ಲಿ 1 ಇರುತ್ತೆ, x ಪವರ್ ಅಲ್ಲಿ 1 ಇರುತ್ತೆ. ರೂಟ್ x ಅಂತಂದ್ರೆ x ಪವರ್ ಅಲ್ಲಿ 1/2 ಇರುತ್ತೆ, ಇಸ್ ಈಕ್ವಲ್ ಟು ಎರಡು ಬೇಸ್ ಸೇಮ್ ಇರೋದ್ರಿಂದ ಪವರ್ ನ ಆಡ್ ಮಾಡ್ಕೊಳ್ಳೋಣ. 1 + 1/2. 1 + 1/2 ಅಂತಂದ್ರೆ x ಪವರ್ 3/2 ಅಂತ ಬರ್ಕೋಬಹುದಾ? therefore that value can be written as x to the power of 3 divided by 2 ಅಂತ ಬರ್ಕೋಬಹುದು. ಇವಾಗ ಡಬ್ಬಾ ಕಾನ್ಸೆಪ್ಟ್ ಯೂಸ್ ಮಾಡಿ, ಅಂದ್ರೆ ಪೂರ್ತಿ ಇದನ್ನ ಏನಂತ ತಗೊಳ್ತೀರಾ? ಡಬ್ಬಾ ಅಂತ ತಗೊಳ್ತೀರಾ. The derivative of sin inverse x is 1 divided by root of 1 minus x square. The derivative of dabba is 1 divided by root of 1 minus dabba square. Differentiate ಮಾಡ್ತಾ ಇದ್ದೀನಿ. Differentiate with respect to x. y ಗೆ derivative ಬರೀತೀರಾ, dy by dx ಆಯಿತು, is equal to 1 divided by root of 1 minus dabba square. dabba ಅಂತಂದ್ರೆ x power 3/2, ಅದನ್ನ whole square ಅಂತ ಬರೀತೀರಾ, into d divided by dx of ಡಬ್ಬಾ ಪ್ಲೇಸ್ ಏನಿದೆ x ಪವರ್ 3/2 ಈ ತರ ಆಯ್ತು. ನೆಕ್ಸ್ಟ್ ಇಲ್ಲಿ 2 ಕ್ಯಾನ್ಸಲ್ ಆಯ್ತು. ಇದರ ಸಿಂಪ್ಲಿಫಿಕೇಶನ್ ಅಲ್ಲೇ ಪಕ್ಕದಲ್ಲಿ ಬರ್ಕೊಳ್ಳೋಣ, ಅಥವಾ ಇಲ್ಲಿ ಅದರ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಅಂತ ಇಲ್ಲಿ ಬರೀತೀನಿ. dy by dx ನ ಹಾಗೆ ಕ್ಯಾರಿ ಮಾಡಿದ್ದೀನಿ. dy divided by dx is equal to ಇಲ್ಲಿ 2 ಕ್ಯಾನ್ಸಲ್ ಆಗಿರುತ್ತೆ, x ಕ್ಯೂಬ್ ಮಾತ್ರ ಇರುತ್ತೆ, ಅಂದ್ರೆ 1 divided by root of 1 minus x cube. ಇದು ಕಂಪ್ಲೀಟ್ ಆಯ್ತು. ಇದಕ್ಕೆ ಡೆರಿವೇಟಿವ್ ಬರೀಬೇಕು. ಯಾವ ತರ ಇದೆ ಇದು? x ಪವರ್ n. ವಾಟ್ ಇಸ್ ದ ಡೆರಿವೇಟಿವ್ ಆಫ್ x ಪವರ್ n? n into x ಪವರ್ n minus 1. ಹಾಗಾಗಿ ಫೈನಲ್ ಆನ್ಸರ್ ಏನಾಗಿರುತ್ತೆ ನಮಗೆ? dy divided by dx is equal to ಈ 3/2 ನ್ಯೂಮರೇಟರ್ ಇರುತ್ತೆ, ಅಥವಾ 3 ನ ನ್ಯೂಮರೇಟರ್ ಬರೀತಾ ಇದ್ದೀನಿ, 2 ನ ಡಿನಾಮಿನೇಟರ್ ಬರೀತಾ ಇದ್ದೀನಿ, ಇಂಟು 1 minus x ಕ್ಯೂಬ್ ಆಗಿ ಇದೆ. ನೆಕ್ಸ್ಟ್ x ಪವರ್ 3/2 minus 1. 2 LCM ತಗೊಳ್ಳಿ, 2 ಇಲ್ಲಿಗೆ ಮಲ್ಟಿಪ್ಲೈ ಆಯಿತು. 2 ಇಲ್ಲಿಗೆ ಮಲ್ಟಿಪ್ಲೈ ಆಗಿರುತ್ತೆ ಅಂತಂದ್ರೆ 3 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡ್ತೀರಾ. 3 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1/2 ಆಯಿತು. x ಪವರ್ ಅಲ್ಲಿ 1/2 ಇದೆ. x ಪವರ್ 1/2 ಅಂತನಾದ್ರೂ ಬರೀಬಹುದು, ಅಥವಾ ಅದನ್ನ ರೂಟ್ x ಅಂತನಾದ್ರೂ ಬರೀಬಹುದು. ಫೈನಲ್ ಆನ್ಸರ್ ನಮಗೆ ಈ ತರ ಇರುತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಇದು ಇನ್ವರ್ಸ್ ಮಾತ್ರ ಇದೆ. ಸೈನ್ ಅಂತ ಹೇಳಿದ್ರೆ ಕನ್ವರ್ಟ್ ಮಾಡ್ಕೊಳ್ತಿದೆ, ಸೈನ್ ಇಲ್ವಲ್ಲ, ಸಾರಿ ಇನ್ನೊಂದು ಫಂಕ್ಷನ್ ಇದ್ರೆ ಕನ್ವರ್ಟ್ ಮಾಡ್ಕೊಂಡು ಬರೀಬಹುದು. ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ಆಗಿ ಇದನ್ನ ಕ್ಲಬ್ ಮಾಡಿ ಆ ರೂಲ್ ಯೂಸ್ ಮಾಡಿದ್ದೀನಿ, ಡಬ್ಬಾ ರೂಲ್ ಯೂಸ್ ಮಾಡಿದ್ದೀನಿ, ಚೈನ್ ರೂಲ್. ನೆಕ್ಸ್ಟ್ ಕಂಪ್ಲೀಟ್ ಆಯ್ತು ಸೆಕೆಂಡ್ ಒನ್. ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ y ಕೊಟ್ಟಿದ್ದಾರೆ sin inverse x ಅಂತ ಹೇಳಿ. y is equal to sin inverse x plus sin inverse root of 1 minus x square. ಡೆರಿವೇಟಿವ್ ಬರೀಬೇಕು. ಇದಕ್ಕೆ ಡೆರಿವೇಟಿವ್ ಬರೀಬೇಕು ಅಂತಂದ್ರೆ ನೋಡಿ, ಇದಕ್ಕೆ ಡೈರೆಕ್ಟ್ ಆಗಿ ಡೆರಿವೇಟಿವ್ ಗೊತ್ತಿರುತ್ತೆ, ಬರೀತೀರಾ. ಇದನ್ನ ನೀವು ಡಬ್ಬಾ ಅಂತ ತಗೊಂಡು ಡೆರಿವೇಟಿವ್ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಇನ್ನ ಒಂದು ತುಂಬಾ ಇಂಪಾರ್ಟೆಂಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರಿಸಲ್ಟ್ ಇದೆ. ಇದನ್ನ sin inverse x ಅಂತ ಬರ್ಕೊಳ್ಳೋಣ, ಪ್ಲಸ್ ನಮಗೆ ಪ್ರಾಪರ್ಟಿನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ ಗೊತ್ತಿರುತ್ತೆ. ಆ ಪ್ರಾಪರ್ಟಿ ಯಾವುದು ಅಂತಂದ್ರೆ ಈ ತರ ಇರುತ್ತೆ, sin inverse x ಪ್ಲಸ್ cos inverse x ಅಂತ ಇದ್ರೆ ಅದನ್ನ ನಾವು π/2 ಅಂತ ಬರ್ಕೋಬಹುದು ಅಂತ ಹೇಳುತ್ತೆ. ವಿ ಆರ್ ಇನ್ sin inverse x ಪ್ಲಸ್ ಆದ್ಮೇಲೆ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ನೋಡೋಣ ಅದನ್ನ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ಏನಾಗಿರುತ್ತೆ ರಿಸಲ್ಟ್ ಅಂತ ನೋಡ್ಕೊಳ್ಳೋಣ. ಸಪೋಸ್ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರೀತಾ ಇದ್ದೀನಿ. ಇದು ಆ ಆಂಗಲ್ಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಆಪೋಸಿಟ್ ಸೈಡ್ ಆಗಿರುತ್ತೆ, 90 ಡಿಗ್ರಿಗೆ ಆಪೋಸಿಟ್ ಆಗಿರೋದು ಹೈಪೋಟೆನಸ್ ಆಗಿರುತ್ತೆ, ಇದು ಅಡ್ಜಸೆಂಟ್ ಆಗಿರುತ್ತೆ. ಸೈನ್ ಇನ್ವರ್ಸ್ ಪಕ್ಕ ಇದೆ ಅಂತಂದ್ರೆ ಅದರಿಂದ ಬರೀಬಹುದು ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಅಂತಂದ್ರೆ 1 minus x square, ರೂಟ್ ಆಫ್ 1 minus x square ಆಪೋಸಿಟ್. ಹೈಪೋಟೆನಸ್ ಏನಿಲ್ಲ ಅಂತಂದ್ರೆ 1 ಆಗಿರುತ್ತೆ. ಇವಾಗ ನಮಗೆ ಅಡ್ಜಸೆಂಟ್ ಸೈಡ್ ಬೇಕು.
ಅಡ್ಜಸೆಂಟ್ ಸೈಡ್ ಬೇಕು ಅಂತಂದ್ರೆ ಇದು ಬೇಕು ಅಂತಂದ್ರೆ ಇದನ್ನ ಸ್ಕ್ವೇರ್ ಮಾಡ್ತೀರಾ, ಸ್ಕ್ವೇರ್ ಮಾಡಿದ್ರೆ 1 ಆಯ್ತು ಮೈನಸ್. ಇದನ್ನ ಸ್ಕ್ವೇರ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀರಾ, ಇದನ್ನ ಸ್ಕ್ವೇರ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂದ್ರೆ ಸ್ಕ್ವೇರ್ ಮಾಡಿದಾಗ ರೂಟ್ ಕ್ಯಾನ್ಸಲ್ ಆಗಿರುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇದನ್ನ ಸ್ಕ್ವೇರ್ ಮಾಡಿದಾಗ 1 ಆಯ್ತು, ಇದನ್ನ ಸ್ಕ್ವೇರ್ ಮಾಡ್ತೀರಾ, ಇದನ್ನ ಸ್ಕ್ವೇರ್ ಮಾಡಿದಾಗ ಏನಾಗಿರುತ್ತೆ ಅಂತಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿರುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಇರುತ್ತೆ. ಆದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಸೊ ಇದು ರೂಟ್ ಆಫ್ 1 ಮೈನಸ್ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಅಲ್ಲ ಎಕ್ಸ್ ಆಗಿರುತ್ತೆ, ಎಕ್ಸ್ ಆಗಿರುತ್ತೆ. ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಅಂತ ಹೊಡ್ಕೊಂಡಿರ್ತೀರ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್. ಇದನ್ನ ಸ್ಕ್ವೇರ್ ಮಾಡಿದಾಗ 1 ಆಯ್ತು, ಸ್ಕ್ವೇರ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, 1 ಮೈನಸ್ ಎಕ್ಸ್. ನೋಡಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು. ಮೈನಸ್ ಆಫ್ ಮೈನಸ್ ಎಕ್ಸ್ ಅಂತಂದ್ರೆ ಇದು ಎಕ್ಸ್ ಆಯ್ತು. ಯಾವುದು? ಅಡ್ಜಸೆಂಟ್ ಸೈಡ್ ಎಕ್ಸ್ ಆಯ್ತು. ಇವಾಗ ಇದನ್ನ ಡೈರೆಕ್ಟ್ ಆಗಿ ನಾವು ಕಾಸ್ ಇನ್ವರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಕಾಸ್ ಇನ್ವರ್ಸ್ ಆಫ್ ಡೆಫಿನಿಷನ್ ಏನ್ ಹೇಳುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂತಂದ್ರೆ ಎಕ್ಸ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತಂದ್ರೆ 1. ವಿ ನೋ ದಟ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು, ಅಲ್ಲೇ ಪಕ್ಕದಲ್ಲಿ ರಿಸಲ್ಟ್ ಇರುತ್ತೆ, ಒಂದು ಏನಂತ ರಿಸಲ್ಟ್ ಇರುತ್ತೆ, π/2. ಇಲ್ಲಿವರೆಗೆ ಗೊತ್ತಾಯ್ತು. ನಾನು ಇದುವರೆಗೂ ಡಿಫರೆನ್ಶಿಯೇಷನ್ ಯೂಸ್ ಮಾಡಿಲ್ಲ, ಇನ್ವರ್ಸ್ ಅನ್ನ ಮಾತ್ರ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y ಗೆ ಡೆರಿವೇಟಿವ್ ಬರೀತೀರಾ, y ಗೆ ಡೆರಿವೇಟಿವ್ dy/dx ಆಯಿತು ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ ಏನಿದೆ π/2. ಹಾಗಾದ್ರೆ ವಾಟ್ ಇಸ್ ದ ಡೆರಿವೇಟಿವ್ ಆಫ್ π/2? π/2 ಇಸ್ ಎ ಕಾನ್ಸ್ಟೆಂಟ್, ದೇರ್ ಡೆರಿವೇಟಿವ್ ಇಸ್ ಈಕ್ವಲ್ ಟು 0. dy/dx ಇಸ್ ಈಕ್ವಲ್ ಟು 0. ನೋಡಿ, ಇದನ್ನ ನಾವು ಇನ್ವರ್ಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ರೆ 3 ಲೈನ್ಸ್ ಅಲ್ಲಿ ಆನ್ಸರ್ ಬರೀಬಹುದು. ಅದೇ ನೀವೇನಾದ್ರೂ ಕೂಡ ಚೈನ್ ರೂಲ್ ನ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಕಾಂಪ್ಲಿಕೇಟೆಡ್ ಆಗುತ್ತೆ ನಿಮಗೆ, ಅಂದ್ರೆ ತುಂಬಾ ಪ್ರೋಸೆಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನ ಕನ್ವರ್ಟ್ ಮಾಡಿರ್ತೀರಾ, ಅದು ಪಕ್ಕದಲ್ಲಿ ಇರಬೇಕು. ಈ ಪ್ರಾಪರ್ಟಿ ಯೂಸ್ ಮಾಡಿರ್ತೀರಾ, ಅದನ್ನು ಕೂಡ ಒಂದ್ ಕಡೆ ಪ್ರಾಬ್ಲಮ್ ಅಲ್ಲಿ ಪಕ್ಕದಲ್ಲಿ ಬರ್ಕೊಂಡಿರ್ತೀರಾ. ಇದು ಪ್ರಾಬ್ಲಮ್ ನಂಬರ್ 3. ನೆಕ್ಸ್ಟ್ 4th ಒನ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. y is equal to tan inverse of 3x minus x cube divided by 1 minus 3x square minus 1/√3 less than x less than 1/√3 ಅಂತ ಇದೆ. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? dy/dx ಅನ್ನ. dy/dx ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಇದು ನಿಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಒಂದು ಪ್ರಾಬ್ಲಮ್ ಹೇಳ್ಕೊಟ್ಟಿದೆ. ಸಿಂಪ್ಲೆಸ್ಟ್ ಫಾರ್ಮ್ ಅಂತಂದ್ರೆ ಇಲ್ಲಿ x ಇರುತ್ತೆ, ಈ x ಗೆ ಸಬ್ಸ್ಟಿಟ್ಯೂಷನ್ ತಗೋಬೇಕು ಅಂತ ಹೇಳ್ಕೊಟ್ಟಿದೆ. ಏನ್ ಒಂದ್ಸಲ ಪ್ರಾಬ್ಲಮ್ ಮಾಡ್ಕೊಂಡಿದೀವಿ, ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಕೊಡಬೇಕು. ಪುಟ್ x is equal to ಅಲ್ಲಿಗೆ ಏನ್ ಸಬ್ಸ್ಟಿಟ್ಯೂಷನ್ ಕೊಡ್ತೀರಾ ಅಂತಂದ್ರೆ ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಷನ್ ಕೊಡ್ತೀರಾ. ಅವಾಗ ಥೀಟಾ ಏನಾಗಿರುತ್ತೆ ಅಂತ ನೋಟ್ ಮಾಡ್ತೀವಿ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗಿರುತ್ತೆ. ಹೌದಲ್ವಾ? ಸಿಂಪ್ಲಿಫಿಕೇಶನ್ಗೆ ನಾನೇನು ಡೆರಿವೇಟಿವ್ ಕಾನ್ಸೆಪ್ಟ್ಸ್ ಹೋಗಿಲ್ಲ, ಜಸ್ಟ್ ಇವಾಗ ಇನ್ವರ್ಸ್ ನ ಯೂಸ್ ಮಾಡಿ ಅದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ರಿಸಲ್ಟ್ ಏನ್ ಬರುತ್ತೆ ನೋಡ್ಕೊಳ್ಳೋಣ. ಲಾಸ್ಟ್ ಅಲ್ಲಿ ಡಿಫರೆನ್ಶಿಯೇಟ್ ಮಾಡೋಣ. y ನ ಹಾಗೆ ಬರೀತಾ ಇದ್ವಿ, y is equal to tan ಇನ್ವರ್ಸ್ ಇದೆ, tan ಇನ್ವರ್ಸ್ ಅನ್ನು ಕೂಡ ಹಾಗೆ ಬರೀತಾ ಇದ್ವಿ. ನೆಕ್ಸ್ಟ್ 3 into x, x ಅಂತಂದ್ರೆ tan theta, therefore 3 tan theta ಅಂತ ನೋಟ್ ಮಾಡ್ಕೊಂಡಿದೀನಿ. ಮೈನಸ್ x ಕ್ಯೂಬ್ ಇದೆ, x ಅಂತಂದ್ರೆ tan theta, x ಕ್ಯೂಬ್ ಅಂತಂದ್ರೆ tan ಕ್ಯೂಬ್ theta ಡಿವೈಡೆಡ್ ಬೈ ಅದೇ ತರ 1 minus 3 x ಅನ್ನ ಸ್ಕ್ವೇರ್ ಮಾಡ್ತಾರೆ. x ಅಂತಂದ್ರೆ tan theta, ಸ್ಕ್ವೇರ್ ಮಾಡಿದ್ರೆ tan ಸ್ಕ್ವೇರ್ theta ಆಯ್ತು. ಈ ತರ ಆಯ್ತು. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿರುತ್ತೆ. ಯಾವುದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿರುತ್ತೆ ಅಂತಂದ್ರೆ tan 3 theta ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿರುತ್ತೆ. tan ಇನ್ವರ್ಸ್ ಆಫ್ ಅದನ್ನ ನಾವು tan 3 theta ಅಂತ ಬರ್ಕೋಬಹುದು. ಇನ್ವರ್ಸ್ ಮತ್ತೆ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ. y is equal to 3 into theta ಸಿಗುತ್ತೆ. y is equal to 3 into what is theta? ಥೀಟಾ ಅಂತಂದ್ರೆ ಏನ್ ಸಿಕ್ಕಿರುತ್ತೆ? ಥೀಟಾ ಅಂತಂದ್ರೆ ಏನಂತ ಸಬ್ಸ್ಟಿಟ್ಯೂಷನ್ ತಗೊಂಡಿರ್ತೀವಿ, ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ತಗೊಂಡಿರ್ತೀವಿ. ಅಪ್ ಟು ಇಲ್ಲಿವರೆಗೂ ಕೂಡ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ಯೂಸ್ ಮಾಡಿರ್ತೀರಾ. ಇನ್ನೊಂದು ಸ್ಟೆಪ್ ಡಿಫರೆನ್ಶಿಯೇಷನ್. ಇಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y ಗೆ ಡೆರಿವೇಟಿವ್ ಬರೀತೀರಾ. ದ ಡೆರಿವೇಟಿವ್ ಆಫ್ y is nothing but dy/dx is equal to 3 tan inverse x. 3 ಕಾನ್ಸ್ಟೆಂಟ್ ಅದನ್ನ ಹೊರಗಡೆ ತಗೊಂಡಿರ್ತೀರಾ, 3 ನ ಹೊರಗಡೆ ತಗೊಂಡಿರ್ತೀರಾ. tan ಇನ್ವರ್ಸ್ x ಗೆ ಡೆರಿವೇಟಿವ್ 1 divided by 1 plus x square. 1 ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 3 divided by 1 plus x square. ಇಷ್ಟ. ಒಂದೇ ಒಂದು ಸ್ಟೆಪ್ ಮಾತ್ರ ಡೆರಿವೇಟಿವ್ ಇರ್ತದೆ. ಅದಕ್ಕೋಸ್ಕರ ಇನ್ವರ್ಸ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ನೀವು.
ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ನೀಟಾಗಿ ಕಲ್ತ್ರೆ ಡಿಫ್ರೆನ್ಸಿಯೇಷನ್ಗೆ ಯೂಸ್ ಆಗುತ್ತೆ, ಮತ್ತೆ ಇಂಟಿಗ್ರೇಷನ್ ಬರುತ್ತೆ, ಅದಕ್ಕೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಇದನ್ನ ಜೂನ್ 2016 ಅಲ್ಲಿ ಸಪ್ಲಿಮೆಂಟರಿ 2016 2 ಮಾರ್ಕ್ಸ್ ಕೇಳಿದ್ದಾರೆ. y is equal to cos inverse of 1 minus x square divided by 1 plus x square and find dy by dx ಅಂತ ಕೇಳಿರ್ತಾರೆ. ನೀವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಇವೆಲ್ಲ x ಗೆ ಸಬ್ಸ್ಟಿಟ್ಯೂಷನ್ ಕೊಡಬೇಕಾಗಿರುತ್ತೆ. x ಗೆ ಸಬ್ಸ್ಟಿಟ್ಯೂಷನ್ ಕೊಡೋದಕ್ಕಿಂತ ಮುಂಚೆ ನೀವು cos 2 ಥೀಟಾ ಫಾರ್ಮುಲಾ ಓದಿರ್ತೀರಾ. 4 ಫಾರ್ಮುಲಾ ಇರುತ್ತೆ, ಅಲ್ಲಿ ಲಾಸ್ಟ್ ಒನ್ 1 minus tan square theta by 1 plus tan square theta ಅದನ್ನ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ x ಗೆ ಸಬ್ಸ್ಟಿಟ್ಯೂಷನ್ ಏನ್ ಮಾಡಿರ್ತೀರಾ ಅಂತಂದ್ರೆ ಪುಟ್ x is equal to tan theta ನ ಸಬ್ಸ್ಟಿಟ್ಯೂಷನ್ ತಗೊಂಡಿರ್ತೀರಾ. put x is equal to tan theta implies theta ಏನಾಗಿರುತ್ತೆ, theta is equal to tan inverse of x ಆಗಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಅದು ಇನ್ವರ್ಸ್ ಅಲ್ಲಿ ಓದಿರ್ತಿರಲ್ಲ, ಸೇಮ್ ಕಾನ್ಸೆಪ್ಟ್. y is equal to cos inverse of 1 minus x ಅಂತಂದ್ರೆ tan theta, x square ಅಂತಂದ್ರೆ tan square theta divided by 1 plus tan square theta. ಈ ತರ ಆಯ್ತು. ನೆಕ್ಸ್ಟ್ y is equal to cos inverse of ಯಾವ ಫಾರ್ಮುಲಾ ಇದು? 1 minus tan square theta divided by 1 plus tan square theta ಅಂತಂದ್ರೆ ಅದನ್ನ ನಾವು cos 2 theta ಅಂತ ಬರೀತೀವಿ. cos 2 theta. Here inverse and trigonometry functions are cancelled. y is equal to 2 theta. ಇದನ್ನ ಈ ಕಡೆ ಕಂಟಿನ್ಯೂ ಮಾಡೋಣ. y is equal to 2 into theta ಅಂತಂದ್ರೆ ಏನಂತ ತಗೊಂಡಿರ್ತೀರಾ? tan inverse x. ಇಲ್ಲಿವರೆಗೂ ಕೂಡ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ನೆಕ್ಸ್ಟ್ ಇದಾದ್ಮೇಲೆ ಒಂದು ಸ್ಟೆಪ್ ಮಾತ್ರ ಡಿಫರೆನ್ಶಿಯೇಷನ್. ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. y ಗೆ ಡೆರಿವೇಟಿವ್ ಏನಾಗಿರುತ್ತೆ? dy divided by dx is equal to 2 ಕಾನ್ಸ್ಟೆಂಟ್, 2 ನ ಹೊರಗಡೆ ತಗೊಳ್ತೀರಾ. tan inverse x ಗೆ ಡೆರಿವೇಟಿವ್ 1 divided by 1 plus x square. ಅದಕ್ಕೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 divided by 1 plus x square. 2 divided by 1 plus x square. ಇಷ್ಟೇ. ಇದನ್ನ 2 ಮಾರ್ಕ್ಸ್ ಗೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೇಮ್ ಇದೆ ಬಟ್ ಅಲ್ಲಿ ಏನ್ ಮಾಡಿದರೆ ಕಾಸ್ ಇನ್ವರ್ಸ್ ಕೊಟ್ಟಿದ್ರು. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸೈನ್ ಇನ್ವರ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಅಪ್ ಟು ನಿಮಗೆ ಪ್ರಾಬ್ಲಮ್ ಇಲ್ಲಿವರೆಗೂ ಕೂಡ ಸೇಮ್ ಇರುತ್ತೆ. ಸೇಮ್ ಇರುತ್ತೆ ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ, ಅಥವಾ ಇದೇ ಪ್ರಾಬ್ಲಮ್ ಹೇಳ್ತೀವಿ ಅಂತಂದ್ರೆ, ಇದೇ ಪ್ರಾಬ್ಲಮ್ ಇದನ್ನ ಸಾಲ್ವ್ ಮಾಡ್ತೀವಿ ಅಂತಂದ್ರೆ x ಗೆ tan theta ನ ಸಬ್ಸ್ಟಿಟ್ಯೂಷನ್ ಕೊಡ್ತೀರಾ. theta is equal to tan inverse x ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಹೊರಗಡೆ ಸೈನ್ ಇನ್ವರ್ಸ್ ಇರುತ್ತೆ. 1 minus tan square theta divided by 1 plus tan square theta. ಇದು ಸೈನ್ ಇನ್ವರ್ಸೇ ಆಗಿರುತ್ತೆ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ cos 2 theta ಆಗಿರುತ್ತೆ. ಆಯ್ತು, ಇದಿಷ್ಟು ಗೊತ್ತಾಗಿದೆ. ನೆಕ್ಸ್ಟ್ ಮುಂದೆ ನಾವು ಏನ್ ಮಾಡಬೇಕು ಅಂತಂದ್ರೆ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಇದನ್ನ ಇಲ್ಲಿ ಸೈನ್ ಇನ್ವರ್ಸ್ ಇದೆ, ಇಲ್ಲಿ ಕಾಸ್ ಇದೆ, ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಈ ಕಾಸ್ ಅನ್ನ ನಾವು ಸೈನ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಒಂದು ಸ್ಟೆಪ್ ಜಾಸ್ತಿ ಈ ತರ ಪ್ರಾಬ್ಲಮ್ಗಳಲ್ಲಿ. ಅಂದ್ರೆ ಏನ್ ಮಾಡಬೇಕು? y is equal to sin inverse of ಕಾಸ್ ನ ಸೈನ್ ಗೆ ಕನ್ವರ್ಟ್ ಮಾಡ್ತೀರಾ ಅಂತಂದ್ರೆ sin 90 minus 2 theta ಬರ್ಕೋಬಹುದು. ಈ ತರ ಅಂದ್ರೆ ಏನು ಚೇಂಜಸ್ ಆಗಬಾರ್ದು. sin 90 minus theta ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಇರುತ್ತೆ, 90 ಇದ್ದಾಗ ಸೈನ್ ಇದ್ದು ಕಾಸ್ ಆಗಿ ಚೇಂಜ್ ಆಗುತ್ತೆ. ಇವಾಗ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇದೆರಡು ಕ್ಯಾನ್ಸಲ್ ಆಗಿ y is equal to sin inverse, sin ಕ್ಯಾನ್ಸಲ್ ಆಗುತ್ತೆ, π/2 minus 2 theta ಸಿಗುತ್ತೆ. ನೆಕ್ಸ್ಟ್ ಡಿಫರೆನ್ಶಿಯೇಟ್ ಮಾಡ್ತಾರೆ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾರೆ. y ಗೆ ಡೆರಿವೇಟಿವ್ ಬರೀತೀರಾ. y ಗೆ ಡೆರಿವೇಟಿವ್ dy divided by dx ಆಯ್ತು, is equal to π/2 ಅನ್ನೋದು ಕಾನ್ಸ್ಟೆಂಟ್, ಅದಕ್ಕೆ ಡೆರಿವೇಟಿವ್ 0 ಮೈನಸ್ 2 theta ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಬರ್ದಿರ್ತೀರಾ. ಅಂದ್ರೆ y is equal to π divided by 2 minus 2 into theta ಅಂತಂದ್ರೆ ಏನ್ ತಗೊಂಡಿರ್ತೀರಾ? tan inverse x ಅಂತ ಗೊತ್ತಿರುತ್ತೆ. π/2 ಗೆ ಡೆರಿವೇಟಿವ್ 0 ಮೈನಸ್ 2 ನ ಹಾಗೆ ಇಟ್ಕೊಂಡಿದ್ರಿ. tan inverse x ಗೆ ಡೆರಿವೇಟಿವ್ ಬರೀತೀರಾ. 1 divided by 1 plus x square. ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ divided by 1 plus x square ಆಯ್ತು.
ಅಂದ್ರೆ ಈ ಪ್ರಾಬ್ಲಮ್ಗೆ ಲಾಸ್ಟ್ ಇಂಡಿಯಾ ಪ್ರಾಬ್ಲಮ್ಗೆ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇದಕ್ಕೆ ಆನ್ಸರ್ ಏನು ಬಂತು -2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ತರ ಕೊಟ್ಟಾಗ ಇಲ್ಲಿ ಚೇಂಜ್ ಮಾಡಬೇಕಾದ್ರೆ ಒಂದು ಸ್ಟೆಪ್ ಜಾಸ್ತಿ ಇರುತ್ತೆ ಅಷ್ಟೇ, ಅದನ್ನು ನೋಡ್ಕೊಂಡಿರ್ತೀರ. ನೆಕ್ಸ್ಟ್ ಒನ್ 7th ಒನ್ ಪ್ರಾಬ್ಲಮ್ ಇದೆ ನೋಡಿ. y is equal to sin inverse of 2x divided by 1 plus x square ಅಂತ ಇದೆ. ಒನ್ಸ್ ಅಗೇನ್ x ಗೆ ನಾವೇನು ಸಬ್ಸ್ಟಿಟ್ಯೂಷನ್ ಕೊಡಬೇಕು, tan ಥೀಟಾನೇ ಕೊಡಬೇಕು. 2 tan ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಅಂದ್ರೆ sin 2 ಥೀಟಾ. ಅದಕ್ಕೋಸ್ಕರ ಅದನ್ನ ತಗೊಳ್ತೀರಾ. ಪುಟ್ tan ಥೀಟಾ is equal to put x is equal to tan theta, x is equal to tan theta. theta ಏನಾಗಿರುತ್ತೆ ಹಾಗಾದ್ರೆ theta is equal to tan inverse x ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಇದಕ್ಕೆ y is equal to sin inverse of 2 x ಅಂತಂದ್ರೆ tan theta divided by 1 plus x square ಅಂತಂದ್ರೆ tan square theta. 2 tan theta divided by 1 plus tan square theta ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ sin 2 theta. That's why y is equal to sin inverse of sin 2 theta ಅಂತ ನೋಟ್ ಮಾಡಿ. ಇನ್ವರ್ಸ್ ಮತ್ತೆ ಫಂಕ್ಷನ್ ಕ್ಯಾನ್ಸಲ್ ಆಯಿತು. y is equal to 2 theta. y is equal to 2 into theta. theta ಅಂತಂದ್ರೆ ಏನಂತ ತಗೊಂಡಿದ್ದೀರಾ ಅಥವಾ ಏನಂತ ಸಿಕ್ಕಿದೆ, tan inverse x. ಇಲ್ಲಿವರೆಗೂ ಇನ್ವರ್ಸ್. ನೆಕ್ಸ್ಟ್ ಇದಾದ್ಮೇಲೆ ಡಿಫರೆನ್ಶಿಯೇಷನ್ ಬರೀತೀರಾ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y ಗೆ ಡೆರಿವೇಟಿವ್ ಅಂತಂದ್ರೇನು, dy ಡಿವೈಡೆಡ್ ಬೈ dx is equal to 2 ಕಾನ್ಸ್ಟೆಂಟ್ 2 ನ ಹಾಗೆ ಇಟ್ಕೊಳ್ತೀರಾ. tan ಇನ್ವರ್ಸ್ x ಗೆ ಡೆರಿವೇಟಿವ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹಾಗಾಗಿ ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು, 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ದ ಡೆರಿವೇಟಿವ್. ನೆಕ್ಸ್ಟ್ 8th ಒನ್ ಪ್ರಾಬ್ಲಮ್ ಸೇಮ್. ಇವಾಗ ನೀವು ಯಾವ ತರ ಸಾಲ್ವ್ ಮಾಡಿದ್ರೆ ಅದೇ ಈ ತರ ಪ್ರಾಬ್ಲಮ್ ಅದು. 8th ಒನ್ ಅನ್ನ ಸ್ವಲ್ಪ ಚೇಂಜ್ ಮಾಡಿ ಈ ತರ ಕೊಟ್ಟಿದ್ದಾರೆ. y is equal to cos inverse of 2x divided by 1 plus x square. ಅಲ್ಲಿ ನಿಮಗೆ ಸೈನ್ ಆದ್ರೂ ಕೊಡಬಹುದು ಅಥವಾ ಕಾಸ್ ಆದ್ರೂ ಕೊಡಬಹುದು. ಯಾವ್ದು ಕೊಟ್ಟರು ಕೂಡ ಸೇಮ್ ರಿಸಲ್ಟ್. ನೋಡಿ ಇದು ಸೇಮ್ ಇದೆ, ಹೊರಗಡೆ ಕಾಸ್ ಇನ್ವರ್ಸ್ ಇದೆ ಅಂದ್ರೆ ಇಲ್ಲಿವರೆಗೂ ಸೇಮ್ ಇರುತ್ತೆ. ನಿಮಗೆ ಒಂದು ಸ್ಟೆಪ್ ಚೇಂಜ್ ಮಾಡ್ಕೋಬೇಕಾದ್ರೆ ನಾವು ಏನ್ ಮಾಡ್ತಾರೆ, ಅಲ್ಲಿ ಪುಟ್ x is equal to tan theta implies theta is equal to tan inverse of x. theta is equal to tan inverse of x. Then y is equal to cos inverse of 2 x ಅಂತಂದ್ರೆ tan theta divided by 1 plus tan square theta. y is equal to cos inverse of, this is the standard formula for sin 2 theta. ಎರಡು ಸೇಮ್ ಇತ್ತು, ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲಿ ಸೇಮ್ ಇರಲ್ಲ, ಅವಾಗ ನೀವು ಚೇಂಜ್ ಮಾಡಬೇಕಾಗಿರುತ್ತೆ. ಅಂದ್ರೆ y is equal to cos inverse ಅನ್ನ ಹಾಗೆ ಬರೀತೀರಾ. sin 2 theta ನ ಈ ತರ ಬರ್ಕೋಬಹುದು, cos 90 minus 2 theta ಅಂತ ಬರ್ಕೋಬಹುದು. ಅವಾಗ ಅದೆರಡು ಕ್ಯಾನ್ಸಲ್ ಆಗಿರುತ್ತೆ. y is equal to pi divided by 2 minus 2 theta. ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ tan inverse of x ಆಗಿರುತ್ತೆ. ಎರಡು ಕ್ಯಾನ್ಸಲ್ ಆಗಿ pi by 2 minus 2 theta ಅಂತಂದ್ರೆ tan inverse x. ಡಿಫರೆನ್ಶಿಯೇಟ್ ಮಾಡ್ತೇವೆ. y ಗೆ ಡೆರಿವೇಟಿವ್ ಅಂತಂದ್ರೆ dy by dx is equal to pi by 2 ಗೆ ಡೆರಿವೇಟಿವ್ 0 because it is a constant. minus 2 ಕಾನ್ಸ್ಟೆಂಟ್, ಅದನ್ನ ಹೊರಗಡೆ ತೆಗಿತೀರಾ. tan inverse x ಗೆ ಡೆರಿವೇಟಿವ್ 1 divided by 1 plus x square. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ -2 divided by 1 plus x square ಬರುತ್ತೆ. ಈ ತರ ಇನ್ವರ್ಸ್ ಓದಿರೋದ್ರಿಂದ ಇದೆಲ್ಲ ನಿಮಗೆ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ. ಒಂದೇ ಸ್ಟೆಪ್ ಡಿಫರೆನ್ಶಿಯೇಷನ್ ಇಲ್ಲಿ. ನೆಕ್ಸ್ಟ್ y is equal to sin inverse of 2x into root of 1 minus x square. ಇದು ಕೂಡ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ಗೆ ಹೇಳೋ ಸಾಧ್ಯತೆ ಇರುತ್ತೆ. ಇದನ್ನು ಕೂಡ ಓದಿರ್ತೀರಾ, ಸ್ಟಾರ್ಟಿಂಗ್ ಪ್ರೂವ್ ದಟ್ ಮತ್ತೆ ಶೋ ದಟ್ ಪ್ರಾಬ್ಲಮ್ಗಳಲ್ಲಿ ಓದಿರ್ತೀರಾ. ಇಲ್ಲಿ x ಗೆ ಸಬ್ಸ್ಟಿಟ್ಯೂಷನ್ ತಗೋಬೇಕು. x ಗೆ ಯಾವುದನ್ನಾದ್ರೂ ಸಬ್ಸ್ಟಿಟ್ಯೂಷನ್ ತಗೋಬಹುದು. x is equal to sin theta ನಾದ್ರೂ ಸಬ್ಸ್ಟಿಟ್ಯೂಷನ್ ಕೊಡಬಹುದು, ಅಥವಾ x ಗೆ sin theta ನಾದ್ರೂ ಸಬ್ಸ್ಟಿಟ್ಯೂಷನ್ ಕೊಡಬಹುದು, ಅಥವಾ cos theta ನಾದ್ರೂ ಸಬ್ಸ್ಟಿಟ್ಯೂಷನ್ ಕೊಡಬಹುದು. ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದ್ರೆ y is equal to sin inverse of 2 into x ಅಂತಂದ್ರೆ sin theta into root
ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ. y is equal to sin inverse of 2 sin theta into root of 1 minus sin square theta ಅಂತಂದ್ರೆ ಅದನ್ನು ನಾವು cos theta ಅಂತ ಬರೀತೀವಿ by the first basic identity. ನೆಕ್ಸ್ಟ್ y is equal to sin inverse ಅನ್ನ ಹಾಗೆ ಕ್ಯಾರಿ ಮಾಡ್ತೀರಾ 2 sin theta into cos theta. ಇದು ಯಾವ ಫಾರ್ಮುಲಾ? ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ sin 2 theta. Here inverse and trigonometry functions are cancelled. Answer ಏನಾಗಿರುತ್ತೆ? y is equal to 2 into theta ಆಗಿರುತ್ತೆ. That is y is equal to 2 into theta ಅಂತಂದ್ರೆ ಏನಂತ ತಗೊಂಡಿರ್ತೀರಾ? sin theta ಅಂತ ತಗೊಂಡಿರ್ತೀರಾ. x is equal to sin theta ಆಗಿರುತ್ತೆ. theta value is equal to sin inverse x ಆಗಿರುತ್ತೆ. ಆದ್ರಿಂದ ಇಲ್ಲಿ theta ಪ್ಲೇಸ್ಗೆ ಏನು ಬರೀಬೇಕು? sin inverse x ಅಂತ ಬರೆದಿರ್ತೀರಾ. ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. y ಗೆ ಡೆರಿವೇಟಿವ್ ಬರೀತೀರಾ. ದ ಡೆರಿವೇಟಿವ್ ಆಫ್ y ಇಸ್ ನಥಿಂಗ್ ಬಟ್ dy by dx is equal to 2 ಕಾನ್ಸ್ಟೆಂಟ್ ಆಗೇ ಇಡ್ತೀರಾ. sin inverse x ಗೆ ಡೆರಿವೇಟಿವ್ 1 divided by root of 1 minus x square. 1 divided by root of 1 minus x square. ಅದಕ್ಕೆ 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 divided by root of 1 minus x square. ಇಲ್ಲಿ 2 ಥೀಟಾ ಸಿಕ್ಕಿರುತ್ತೆ. 2 ಇಂಟು ಥೀಟಾ ಅಂತಂದ್ರೆ sin inverse x ಅಂತ ತಗೊಳ್ತಾರೆ. ನೆಕ್ಸ್ಟ್ 10th ಪ್ರಾಬ್ಲಮ್ y is equal to sin inverse. ನೀವು ನೋಟ್ಸ್ ಇದೆ, ನಾನು ನಿಮಗೆ ಕಳಿಸ್ತಕ್ಕಂಥ ನೋಟ್ಸ್ ಅಲ್ಲಿ x ಸ್ಕ್ವೇರ್ ಇದೆ, ಅದನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಅದು x ಸ್ಕ್ವೇರ್ ಅಲ್ಲ x ಅಂತ ಕೊಟ್ಟಿರ್ತಾರೆ. y is equal to ಅಂದ್ರೆ ಈ ಪ್ರಾಬ್ಲಮ್ ನ ಇಲ್ಲಿ ನೋಡ್ಕೊಂಡು ಕಾಪಿ ಮಾಡಿ, ವಿಡಿಯೋ ನೋಡ್ಕೊಂಡು ಕಾಪಿ ಮಾಡಿ. y is equal to sin inverse 1 divided by root of x plus 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ x ಗೆ ನೀವು ಸಬ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ ಇಲ್ಲಿ x ಸ್ಕ್ವೇರ್ ಇದ್ದಿದ್ರೆ x ಗೆ tan ಅಂತ ಕೊಡಬಹುದಿತ್ತು ಅಥವಾ cot ಅಂತ ಕೊಡಬಹುದಿತ್ತು. ಈ x ಇರೋದ್ರಿಂದ ನೀವು ಸಬ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ x is equal to tan ಸ್ಕ್ವೇರ್ ಅಂತ ಕೊಡಬೇಕು ಅಥವಾ cot ಸ್ಕ್ವೇರ್ ಅಂತ ಕೊಡಬೇಕು. tan ಸ್ಕ್ವೇರ್ ಕೊಟ್ರೆ 1 plus tan ಸ್ಕ್ವೇರ್ ಥೀಟಾ secant ಸ್ಕ್ವೇರ್ ಥೀಟಾ 1 by secant ಅಂತಂದ್ರೆ cos ಸಿಗುತ್ತೆ. ಇಲ್ಲಿ sin ಇದೆ, ಕ್ಯಾನ್ಸಲ್ ಆಗಲ್ಲ. ಆದ್ರಿಂದ ಟ್ಯಾನ್ ಕೊಡೋದು ಬೇಡ, ಕಾರ್ಡ್ ಕೊಡ್ತೀರಾ ಅಂತಂದ್ರೆ ಪುಟ್ x is equal to ಕಾರ್ಡ್ ಸ್ಕ್ವೇರ್ ಥೀಟಾನ ಸಬ್ಸ್ಟಿಟ್ಯೂಷನ್ ಕೊಡ್ತಾ ಇದ್ದೀವಿ. x is equal to ಕಾರ್ಡ್ ಸ್ಕ್ವೇರ್ ಥೀಟಾ ಸಬ್ಸ್ಟಿಟ್ಯೂಷನ್ ಕೊಟ್ಟಿರ್ತೀರಾ. ಹಾಗಾದ್ರೆ ಥೀಟಾ ಏನಾಗಿರುತ್ತೆ ಅಂತ ಬೇಕು. ಇಂಪ್ಲೈಸ್ x is equal to ಕಾರ್ಡ್ ಸ್ಕ್ವೇರ್ ಥೀಟಾ ಇದೆ. ಈ ಸ್ಕ್ವೇರ್ ನ ರಿಮೂವ್ ಮಾಡಬೇಕು ನಮಗೆ ಥೀಟಾ ಬೇಕು ಅಂತಂದ್ರೆ. ಆದ್ರಿಂದ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಅಂದ್ರೆ ಏನಾಯ್ತು? root x is equal to cot theta ಆಯ್ತು. root x is equal to cot theta. ಹಾಗಾದ್ರೆ ಥೀಟಾ ಏನಾಗಿರುತ್ತೆ? ಇಂಪ್ಲೈಸ್ ಥೀಟಾ is equal to cot ನ ಈ ಕಡೆ ತಗೊಳ್ತೀರಾ ಅಂತಂದ್ರೆ cot inverse of root x. ಥೀಟಾ is equal to cot inverse of root x. ಸ್ವಲ್ಪ ಚೇಂಜಸ್ ಇದೆ ಪ್ರಾಬ್ಲಮ್. x ಸ್ಕ್ವೇರ್ ಕೊಟ್ರೆ ಏನು ಸಮಸ್ಯೆ ಇಲ್ಲ ನಿಮಗೆ. ಈ ಪ್ರಾಬ್ಲಮ್ ಅಲ್ಲಿ ಇದು ಮಿಸಲೇನಿಯಸ್ NCERT ಎಕ್ಸಾಂಪಲರ್ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಪ್ರಾಬ್ಲಮ್. y is equal to sin inverse of 1 divided by root of x plus 1 ಅಂತ ಹೇಳಿ. ಆದ್ರಿಂದ x ಗೆ cot ಸ್ಕ್ವೇರ್ ತಗೊಂಡಿರ್ತೀರಾ. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಮಾಡಿದ್ರೆ root x is equal to cot theta. theta is equal to cot ನ ಈ ಕಡೆ ತಗೊಳ್ತೀರಾ. cot inverse root x ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡಿ ಅದಕ್ಕೆ y is equal to sin inverse of 1 divided by root of x ಅಂತಂದ್ರೆ cot square theta plus 1. y is equal to sin inverse of what is 1 plus cot square theta? 1 plus cot square theta cosecant square theta. ರೂಟ್ ಇರೋದ್ರಿಂದ ಅದನ್ನ ಏನಂತ ಬರೀಬಹುದು? 1 by cosecant theta. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 1 by cosecant theta ಆಗಿರುತ್ತೆ. ಬೈ ಥರ್ಡ್ ಬೇಸಿಕ್ ಐಡೆಂಟಿಟಿ cot square theta plus 1 cosecant square theta. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ cosecant theta ಉಳ್ಕೊಳ್ಳುತ್ತೆ. y is equal to sin inverse of 1 by cosecant is nothing but sin theta. ಇನ್ವರ್ಸ್ ಮತ್ತೆ ಫಂಕ್ಷನ್ ಕ್ಯಾನ್ಸಲ್ ಆಗಿ y is equal to theta ಸಿಗುತ್ತೆ. ಬಟ್ ಥೀಟಾ ಅಂತಂದ್ರೆ ಏನಂತ ತಗೊಂಡಿರ್ತೀರಾ? y is equal to theta ಅಂತಂದ್ರೆ cot inverse root x ಅಂತ ತಗೊಂಡಿರ್ತೀರಾ. cot inverse root x ಅಂತ ತಗೊಂಡಿರ್ತೀರಾ. ಇದಕ್ಕೆ ಡಿಫರೆನ್ಶಿಯೇಷನ್ ಬರೀಬೇಕು ಅಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತೀರಾ. ಇಲ್ಲಿ
ವಿ ನೋ ದಟ್ ದ ಡೆರಿವೇಟಿವ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್, ಕಾಟ್ ಇನ್ವರ್ಸ್ ಎಕ್ಸ್ ಗೆ ಡೆರಿವೇಟಿವ್ -1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಇದೆಯಾ ಇಲ್ಲಿ? ಎಕ್ಸ್ ಇಲ್ಲ, ರೂಟ್ ಎಕ್ಸ್ ಇದೆ, ಆದ್ರಿಂದ ಅದನ್ನ ಡಬ್ಬ ಅಂತ ಟ್ರೀಟ್ ಮಾಡಿ. ಡಬ್ಬ ಅಂತ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ ಆನ್ಸರ್? ಇಲ್ಲಿ ಪಕ್ಕದಲ್ಲಿ ಬರೀತಾ ಇದ್ದೀನಿ. y ಗೆ ಡೆರಿವೇಟಿವ್ ನ dy ಬೈ dx ಅಂತ ಬರೀತೀರಾ. dy ಬೈ dx ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಡಬ್ಬಾಗೆ ಡೆರಿವೇಟಿವ್ -1 ಡಿವೈಡೆಡ್ ಬೈ 1 ಪ್ಲಸ್ ಡಬ್ಬಾ ಸ್ಕ್ವೇರ್. ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ? ರೂಟ್ ಎಕ್ಸ್ ಇದೆ, ಅದನ್ನ ಸ್ಕ್ವೇರ್ ಮಾಡ್ತೀರಾ. ಇಂಟು ಇಲ್ಲಿ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ? ರೂಟ್ ಎಕ್ಸ್ ಇದೆ. ಇಲ್ಲಿ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇನ್ನು ಫೈನಲ್ ಆನ್ಸರ್ ಬರೆದ್ರೆ dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು -1 ಡಿವೈಡೆಡ್ ಬೈ, ಇಲ್ಲಿ ಏನಿರುತ್ತೆ? 1 ಪ್ಲಸ್ ಎಕ್ಸ್ ಇರುತ್ತೆ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್? ರೂಟ್ ಎಕ್ಸ್ ಗೆ ಡೆರಿವೇಟಿವ್ 1/2 ರೂಟ್ ಎಕ್ಸ್. 2 ರೂಟ್ ಎಕ್ಸ್ ಡಿನಾಮಿನೇಟರ್ ಮಲ್ಟಿಪ್ಲೈ ಆಗುತ್ತೆ, ಅಂದ್ರೆ ಏನಾಯ್ತು? 2 ರೂಟ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಅಥವಾ 1 ಪ್ಲಸ್ ಎಕ್ಸ್ ಇಂಟು 2 ರೂಟ್ ಎಕ್ಸ್, ಯಾವ ಥರನಾದ್ರೂ ಬರೀಬಹುದು. ಈ ಪ್ರಾಬ್ಲಮ್ನ ನೀವು ಬರೀಬೇಕಾದ್ರೆ ಅಲ್ಲಿ ನಿಮಗೆ ಕಳಿಸ್ತಕ್ಕಂಥ ನೋಟ್ಸ್ ಅಲ್ಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಅದು ಎಕ್ಸ್ ಸ್ಕ್ವೇರ್ ಅಲ್ಲ ಎಕ್ಸ್ ಹಾಕಬೇಕು. ಇದೊಂದು ಪ್ರಾಬ್ಲಮ್ನ ನೀವೇನ್ ಮಾಡಿ ಅಂತಂದ್ರೆ ಈ ನೋಟ್ಸ್ನ ವಿಡಿಯೋನ ನೋಡ್ಕೊಂಡು ಕಾಪಿ ಮಾಡಿ. ಅದೇ ತರ ಇನ್ನೊಂದು ಪ್ರಾಬ್ಲಮ್ ಮಾಡಿಸ್ತೇನೆ ನೋಡಿ. y is equal to sin inverse x plus sin inverse root of 1 minus x. ಅಲ್ಲಿ ನೋಟ್ಸ್ ಅಲ್ಲಿ ನಿಮಗೆ ಸ್ಕ್ವೇರ್ ಅಂತ ಇದೆ, ಈ ಸ್ಕ್ವೇರ್ ಬರ್ಕಡೆ ಹೋಗ್ಬೇಡಿ, ರೂಟ್ ಆಫ್ 1 ಮೈನಸ್ ಎಕ್ಸ್ ಅಂತ ಬರ್ಕಡೆ. ಇನ್ನು ಉಳಿದಿದ್ದೆಲ್ಲ ಆಸ್ ಇಟ್ ಈಸ್ ಯಾವ ತರ ಇರುತ್ತೋ ಅದೇ ತರ ಕಾಪಿ ಮಾಡಿ.